ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 29ನೇ ಅಧ್ಯಾಯ 14ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನು ಮಾಡುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತವಾದ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಇಲ್ಲಿ ವಾಗ್ದಾನವನ್ನ ಮಾಡುವವರಾಗಿದ್ದಾರೆ. ದೇವರು ಅಬ್ರಹಾಮನ ಜೀವಿತಗಳಲ್ಲಿ ನೋಡುವಾಗ ಅವನ ನಡುವೆ ಒಂದು ಅದ್ಭುತವಾದ ಕಾರ್ಯಗಳನ್ನ ದೇವರು ಮಾಡಿ ಅವನನ್ನು ಅದ್ಭುತವಾಗಿ ನಡೆಸಿದರು. ಯೋಸೇಫನ ಜೀವಿತಗಳಲ್ಲಿ ಅದ್ಭುತವಾಗಿ ಅವನನ್ನು ಅಭಿವೃದ್ಧಿ ಪಡಿಸಿದರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ನಡುವೆ ದೇವರು ಏನ್ ಮಾಡುವವರಾಗಿದ್ದಾರೆ, ಅದ್ಭುತವಾದ ಕಾರ್ಯಗಳನ್ನ ಮಾಡುವವರಾಗಿದ್ದಾರೆ. ಆಶ್ಚರ್ಯಕರವಾದ ಕಾರ್ಯಗಳನ್ನ ನಮ್ಮ ನಡುವೆ ಏನ್ ಮಾಡುವವರಾಗಿದ್ದಾರೆ, ಉಂಟು ಮಾಡುವವರಾಗಿದ್ದಾರೆ. ಅನೇಕ ಅದ್ಭುತಗಳಿಗಾಗಿ ನಾವು ಇವತ್ತು ಎದುರು ನೋಡ್ತಾ ಇರ್ತೇವೆ. ದೇವರು ನನ್ನ ಜೀವಿತಗಳಲ್ಲಿ ಏನಾದ್ರೂ ದೊಡ್ಡ ಕಾರ್ಯಗಳನ್ನ ಮಾಡಬೇಕು, ಅದ್ಭುತವನ್ನ ಮಾಡಬೇಕು, ಆಶ್ಚರ್ಯವಾದ ಕಾರ್ಯಗಳನ್ನ ಮಾಡಬೇಕು ಎಂದು ನಾವು ಎದುರು ನೋಡ್ತಾ ಇರ್ತೇವೆ. ಹಾಗೆ ಕರ್ತನ ಸಮ್ಮುಖದಲ್ಲಿ ಕೂಡ ನಾವು ಪ್ರಾರ್ಥಿಸ್ತಾ ಇರ್ತೇವೆ. ಆದರೆ ದೇವರು ಇಲ್ಲಿ ವಾಗ್ದಾನವನ್ನ ಮಾಡುವವರಾಗಿದ್ದಾರೆ. ಮಗನೇ ಮಗಳೇ, ನಾನು ನಿನ್ನ ಜೀವಿತಗಳಲ್ಲಿ, ನಿನ್ನ ಮಧ್ಯದಲ್ಲಿ, ನಿನ್ನ ಜನರ ನಡುವೆ ನಾನು ಏನ್ ಮಾಡ್ತೇನೆ, ದೊಡ್ಡ ಕಾರ್ಯಗಳನ್ನ ಮಾಡ್ತೇನೆ, ಅಪರಿಮಿತವಾದ ಕಾರ್ಯಗಳನ್ನ ಮಾಡ್ತೇನೆ, ಆಶ್ಚರ್ಯಕರವಾದ ಕಾರ್ಯಗಳನ್ನ ಮಾಡ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ನಾವು ಇವತ್ತು ಭಯಪಟ್ಟು ಹೋಗುವಂಥದ್ದು ಬೇಡ, ಬಲಹೀನವಾಗುವಂಥದ್ದು ಬೇಡ. ದೇವರು ನಮ್ಮ ನಡುವೆ ದೊಡ್ಡ ಕಾರ್ಯಗಳನ್ನ ಮಾಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ನೀನು ಮುಟ್ಟು ಕರ್ತನೆ. ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅದ್ಭುತವಾದ ಕಾರ್ಯಗಳನ್ನ ನೀನು ಮಾಡು ಸ್ವಾಮಿ. ಅತಿಶಯವಾದ ಕಾರ್ಯಗಳನ್ನ ನೀನು ಮಾಡು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.